यो यत्र त्रिसर्गो धाम्ना स्वेन सदा निरस्तकुहकम् सत्यं परं धीमहि सृष्टिस्थित्यप्ययेहानीतिदृशितमो बन्धमोक्षाश्च यस्मात् अस्य श्रीब्रह्मरुद्रः प्रभृतिसुरनरद्वीषशत्वात्मकस्य विष्णोर्व्यस्ताः समस्ताः सकलगुणनिधिः सर्वदिशोषव्यपेतः पूर्णानन्दो अव्ययो यो गुरुरपि परमः ಚಿಂತೆಯೇತಂ ಮಹಾಂತಂ. ಯಾವುದಾಯ್ತೀಗ? ಆರಲ್ಲಿ ಎಷ್ಟಾಗಿತ್ತು? ಸರ್ವಂ ಪುರುಷ ವೇದ ಬದಲಾಗಿತ್ತು. ಇತಿ ಗಾರುಡೆ ಸ್ವಶಿಷ್ಣ್ಯಂ ಪ್ರತಪನ್ ಪ್ರಾಣೋ ಬಹಿಶ್ಚ ಪ್ರತಪತ್ಯಸೌ ಏವಂ ವಿರಾಜಂ ಪ್ರತಪನ್ ತಪತಿ ಅಂತರ್ಬಹಿಃ ಪುಮಾನ್. ಸ್ವಶಿಷ್ಣ್ಯಂ ಪ್ರತಪನ್ ಪ್ರಾಣಃ ಬಹಿಶ್ಚ ಪ್ರತಪತಿ ಅಸೌ ಏವಂ ವಿರಾಜಂ ಪ್ರತಪನ್ ತಪತಿ ಅಂತರ್ಬಹಿಃ ಪುಮಾನ್. ಪಶ್ಯನ್ ಸ್ವಶಿಷ್ಣ್ಯಂ ದೇಹಂ ಸಹ ಬಹಿಷ್ಠಾನ್ ವಿಷಯಾನಪಿ ಏವಮಂಡಾಂತರಂ ಪಶ್ಯನ್ ಬಹಿಃ ಸರ್ವಂಚ ಪಶ್ಯತಿ ಇತಿ ವಾವನೆ. ಇದು ವಿಷ್ಣು ಸಹಸ್ರನಾಮ ಬಹಳ ಮುಖ್ಯವಾದ ಮಾತಿದು. ಪರಮಾತ್ಮನ ಸಾಮರ್ಥ್ಯ ಎಷ್ಟು ಅಂದರೆ, ಪಶ್ಯನ್ ಸ್ವಶಿಷ್ಣ್ಯಂ ತನ್ನನ್ನು ನೋಡ್ತಾ, ದೇಹಂ ತನ್ನ ಸಂಪೂರ್ಣ ರೂಪವನ್ನು ನೋಡ್ತಾ, ಬಹಿಷ್ಠಾನ್ ವಿಷಯಾನಪಿ ಹೊರಗಿನ ಎಲ್ಲ ವಿಷಯಗಳನ್ನು ನೋಡ್ತಾ, ಏವಂ ಅಂಡಾಂತರಂ ಪಶ್ಯನ್ ಬ್ರಹ್ಮಾಂಡದ ಒಳಗೂ ಹೊರಗೂ ನೋಡ್ತಾ, ಸರ್ವಂಚ ಪಶ್ಯ ಸರ್ವದೃಕ್ ವ್ಯಾಸಃ ಸರ್ವದೃಕ್ ಸರ್ವದರ್ಶನ ಎಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಈ ರೀತಿ ಸರ್ವದರ್ಶನ ಅಂತ ಹೇಳ್ಕೊಂಡ್ರೆ ಆಗ ದೇವರ ಜ್ಞಾನ ಎಷ್ಟು ವಿಶಿಷ್ಟವಾದದ್ದು ಅಂತ ತಿಳಿಯುತ್ತೆ. ಸೋ ಅಮೃತಸ್ಯ ಅಭಯಸ್ಯ ಈಶೋ ಮರ್ತ್ಯಮನ್ನಂ ಯತತ್ಯಗಾತ್ ಮಹಿಮೈವ ತಥೋ ಬ್ರಹ್ಮನ್ ಪುರುಷಸ್ಯ ದುರತ್ಯಯಃ ಪಾದೋಸ್ಯ ಸರ್ವಾಭೂತಾನಿ ಪುಂಸಃ ಸ್ಥಿತಿವಿದೋ ವಿದುಃ. ಇದೆಲ್ಲ ಪುರುಷ ಸೂಕ್ತಾರ್ಥ. ಅಮೃತಸ್ಯೇಶಾನ ಉತಾಮೃತಸ್ಯೇಶಾನ ಇದೆಯಲ್ಲ, ಅದಿಷ್ಟು ಕೂಡ ಹೇಳ್ತಿದ್ದಾರೆ. ಸಹ ಅಮೃತಸ್ಯ ಈಶಃ ಮರ್ತ್ಯಂ ಅನ್ನಂ ಯತ್ ಅತ್ಯಗಾತ್. ಅಮೃತಸ್ಯ ಉಭಯಸ್ಯ ಈಶಃ. ಅಮೃತಸ್ಯ ಉಭಯಸ್ಯ ಅಂದ್ರೇನು? ಮೋಕ್ಷಕ್ಕೆ ಮತ್ತು ಈ ಸಂಸಾರಕ್ಕೆ ಏನೇನಿದ್ದ ಎಲ್ಲರಿಗೂ ಒಡೆಯ ಸ್ವಾಮಿ. ಎಲ್ಲರಿಗೂ ಕೂಡ, ಹಿಂದಿನವರಿಗೆ, ಈಗಿನವರಿಗೆ, ಮುಂದಿನವರಿಗೆ, ಮುಕ್ತರಾದವರಿಗೆ, ಮುಕ್ತರಾಗುವವರಿಗೆ ಎಲ್ಲರಿಗೂ ಸಹ ಸ್ವಾಮಿ. ಈಶಃ ಅಂದ್ರೇನು? ಸ್ವಾಮಿಯಾಗಿದ್ದಾನೆ. ಮರ್ತ್ಯಮನ್ನಂ ಯತತ್ಯಗಾತ್. ಯಾಕೆ ಮರ್ತ್ಯಮನ್ನಂ? ಈ ಪರಮಾತ್ಮ ಮರ್ತ್ಯ ಅನ್ನ ಇಲ್ಲ. ದಾಟಿ ಮರ್ತ್ಯ ಅಂದ್ರೇನು? ಮಾಲ್ಟಲ್ ಅನ್ನ ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ. ಮಹಿಮೈಷ ತಥೋ ಏತಾವಾರಸ್ಯ ಮಹಿಮಾ, ಅದಕ್ಕೆ ಅರ್ಥ. ಮಹಿಮಾ ಏಷ ತಥೋ ಬ್ರಹ್ಮನ್, ದೇವರ ಮಹಿಮೆ. ಏತಾವಾನಸ್ಯ ಮಹಿಮಾ, ಪರಮಾತ್ಮನ ಮಹಿಮೆ ಎಂಥದ್ದು? ಇಷ್ಟು ಶ್ರೇಷ್ಠವಾಗಿದೆ. ಅಥೋ ಜಾಯಾಂಶ ಪುರುಷ, ಇದೆಷ್ಟು ಇದು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕಿಂತ ಭಾರಿ ಮೇಲಿದ್ದಾನೆ. ನಮ್ಮ ಕಣ್ಣಿಗೆ ಕಾಣೋಷ್ಟು ಆಕಾಶನೇ ಭಾರಿ ದೊಡ್ಡದು. ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತದೋ ಎಂಡ್ಲೆಸ್. ಆ ರೀತಿಯಲ್ಲಿ ದೇವರಿದ್ದಾನೆ. ಪಾದೋ ಅಸ್ಯ ಸರ್ವಾಭೂತಾನಿ. ಸರ್ವಾಣಿ ಅಂತ ಓದ್ಕೋಬೇಕು. ಅದು ವೇದಗಳಲ್ಲಿರೋದು ಹಾಗೇನೆ. ವಿಶ್ವ ಸರ್ವಾಣಿ ಭೂತಾನಿ ಪಾದ ಅಸ್ಯ. ಎಲ್ಲ ಬ್ರಹ್ಮಾದಿ ಸಮಸ್ತರು ಕೂಡ, ಮುಕ್ತರು ಅಮುಕ್ತರು ಎಲ್ಲರೂ ಸೇರಿದರೂ ಕೂಡ ಪರಮಾತ್ಮನ ಕಾಲ ಕೆಳಗೆ ಬರ್ತಾರೆ ಹೊರತು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೇನು ದೇವರು ನಿಂತಿದ್ದಾನೆ ಅಂತ ತಿಳ್ಕೊಳ್ಳಿ, ಆಗ ಇಡೀ ಜಗತ್ತು ಪರಮಾತ್ಮನ ಅಂಗಾಲೊಳಗಿರುತ್ತೆ ಅಂತ ಹೇಳಿದರೆ ದೇವರ ಎತ್ತರ ಎಷ್ಟು, ಮಹಿಮೆ ಎಷ್ಟು. ಅಂದರೆ ದೇವರು ಉಳಿದ ಎಲ್ಲ ಮತಾಚಾರ ಹೇಳಿದ ದೇವ್ರನ್ನ ಒಪ್ಪದೇ ಇದ್ದವ್ರು ಬೇರೆ, ಒಪ್ಪಿದವರು ಕೂಡ ಜಸ್ಟ್ ಗ್ರೇಟರ್, ನಮಗೆ ಸ್ವಲ್ಪ ದೊಡ್ಡವರು. ಆ ರೀತಿ ದೊಡ್ಡವರಲ್ಲ. ದೇವರ ದೊಡ್ಡತನ ಅಂಬೋದು ಅದು ಕೂಡ ಇನ್ನು ಕಂಪೇರಬಲ್. ಮತ್ತೆ ದೇವರ ದೊಡ್ಡತನವನ್ನು ಬೇರೆ ಎಲ್ಲೋ ಯಾವ ದೃಷ್ಟಾಂತ ಕೊಟ್ಟರು ಕೂಡ ಅಷ್ಟು ಪರ್ಫೆಕ್ಟಾಗಿ ಕೊಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಯುನಿಕ್ ಅಂತೀವಲ್ಲ ಅದು. ಅವ್ಯಕ್ತಂ ಆತ್ಮನೋ ಅನ್ನಂಚ ಮಹದಾದಿ ವಿನಾಶಿ ಚ ಯದತೀತಃ ಪರೋ ವಿಷ್ಣು ಸಯೇವಾತೋ ವಿವೋಕ್ಷತಃ ಇತಿ ನಾರದಿ. ಮೊದಲೇ ಹೇಳಿದ್ದೇನೆ, ಪುರುಷ ಸೂಕ್ತಕ್ಕೆ ಆಚಾರ್ಯ ಪ್ರತ್ಯೇಕ ಭಾಷ್ಯ ಬರೆದಿಲ್ಲ. ಇವೆಲ್ಲ ವಾಕ್ಯ ಏನದು? ಪುರುಷ ಸೂಕ್ತ ಭಾಷ್ಯ. ಇಲ್ಲಿ ಅನ್ನ ಶಬ್ದಕ್ಕೆ ಅವ್ಯಕ್ತ ತತ್ವ ಅಂತಾನೆ ಅರ್ಥ. ಯಾಕೆ? ನಾವೆಲ್ಲ ತಿನ್ನೋದೆಲ್ಲ ಪ್ರಕೃತಿಯಲ್ಲಿ ಬರೋದು, ಇದೆಲ್ಲ ಬೆಳೆಯೋದೆಲ್ಲ ಪ್ರಕೃತಿಯಲ್ಲಿ ತಾನೆ. ಆ ಅನ್ನ ದೇವರು ಸ್ವೀಕಾರ ಮಾಡೋದಿಲ್ಲ ಅಂದರೆ ಸಾರಾನ್ನ ಭೋಕ್ತ ಅಂತ ಅರ್ಥ.
ಅವ್ಯಕ್ತಂ ಆತ್ಮನೋ ಅನ್ನಂಚ ಮಹದಾದಿ ವಿನಾಶಿ ಯಚ್ ಇವೆಲ್ಲ ಏನು ವಿನಾಶ ಪದಾರ್ಥಗಳು. ಯದತೀತಃ ಪರೋ ವಿಷ್ಣು ಇವೆಲ್ಲರ ಮೇಲೆ ಪರಮಾತ್ಮ ಇರೋದರಿಂದ ಸಯೇವಾತೋ ವಿಮೋಕ್ಷತಃ ಇತಿ ನಾರದೀಯೇ ಆತ್ಮೆ ಮುಕ್ತಿ ಕೊಡತಕ್ಕಂಥ ಮೋಕ್ಷತಃ ವಿಮೋಕ್ಷತಃ ವಿಷ್ಣುವೇ ಆಗಿದ್ದಾನೆ ಹೊತ್ತು ಬೇರೆಯವರಲ್ಲ. ಇತಿ ನಾರದೀಯೇ ಯದತಿ ಬೆಳ್ಳಿಲ್ಲ ಅತೀತ ನಮ್ಗೆ ಅರ್ಥ ಆಗುತ್ತೆ. ಈಗ ರೋಡ್ ಟ್ರಾಫಿಕ್ ಯಾವುದಕ್ಕೆ ಅಫೆಕ್ಟ್ ಮಾಡಲ್ಲ, ಏರ್ ಟ್ರಾಫಿಕ್ ಅಫೆಕ್ಟ್ ಮಾಡೋದು. ಯಾಕೆ ಅದಕ್ಕೆ ಸಂಬಂಧನೇ ಇಲ್ಲ. ಬೆಟ್ಟ ಗುಟ್ಟುಗಳೆಲ್ಲ ಫ್ಲಾಟ್ ಕಾಣ ದೇವ್ರ ಮುಂದೆ ಎಲ್ಲರೂ ಫ್ಲಾಟ್ ಆಗಿಬಿಡ್ತಾರೆ ಅಂತ ಹೇಳೋದೆಲ್ಲ. ದೊಡ್ಡವ್ರ ಮುಂದೆ ಏನಾಗ್ತಾರೆ, ಫ್ಲಾಟ್ ಆಗಿಬಿಡ್ತಾರೆ ಅಂದ್ರೆ ಏನು, ಪೂರ್ತಿ ಸೋತೋಗ್ತಾರೆ ಅಂತ. ಅಷ್ಟು ಮೇಲೆ ದೇವರಿಗೆ ಇವತ್ತು ಯಾವ ಪರ್ವತನೂ ಕಾಣೋದಿಲ್ಲ. ಎಲ್ಲೆಲ್ಲಿ ಹೋಗ್ತಾರೆ ನದಿಗಳೆಲ್ಲ ಗೆರೆ ಕಂಡ ಕಾಣುತ್ತೆ ಚಿಕ್ಕದಾಗಿ, ಕೆನಾಲ್ಗಿಂತ ಚಿಕ್ಕದು. ಚಿಕ್ಕಪುಟ್ಟ ನದಿಗಳು ಕಾಣಿಸೋದೇ ಇಲ್ಲ. ಕೃಷ್ಣ ಗೋದಾವರಿ ಅಂಥವೆಲ್ಲ ಚಿಕ್ಕ ಕಾಲುವೆ ಕಂಡ ಕಾಣುತ್ತೆ ಅಷ್ಟೇ. ಇಂದು ಮೇಲೆ ನಮಗೆ ಕಾಣಿಸೋದು ಇಲ್ಲ. ಅದಕ್ಕೆ ದೇವರು ಅಷ್ಟು ಮೇಲಿದ್ದಾನೆ. ಅಮೃತಂ ಕ್ಷೇಮ ಅಭಯಂ ತ್ರಿಮೂರ್ಧ್ನೋ ಅಧಾಯಿ ಮೂರ್ಧಸು ಪಾದಾಸ್ತ್ರಯೋ ಬಹಿತ್ವಾತ್ ಅಸನ್ನ ಪ್ರಜಾನಾಂ ಯಾ ಆಶ್ರಯಾಃ. ಅಮೃತಂ ಕ್ಷೇಮಂ ಅಭಯಂ ತ್ರಿಮೂರ್ಧ್ನಃ ಅಧಾಯಿ ಮೂರ್ಧಸು. ಪರಮಾತ್ಮ ಅಮೃತಂ ಕ್ಷೇಮಂ ಇಡೀ ಮುಕ್ತಿಯನ್ನು ಕೂಡ ತನ್ನ 3 ಧಾಮಗಳಲ್ಲಿ ಒಂದರಲ್ಲಿ ಇಟ್ಕೊಂಡಿದ್ದಾನೆ. ಪಾದಾಸ್ತ್ರಯೋ ಬಹಿಷ್ಠತ್ವಾತ್ ಬಹಿತ್ವಾಸನ್ನ ಪ್ರಜಾನಾಂ ಯ ಆಶ್ರಯಾಃ. ಉಳಿದ 3 ಪಾದಗಳು ಕೂಡ ಎಲ್ಲ ಪ್ರಜೆಗಳಿಗೂ ಆಶ್ರಯವಾಗಿವೆ. ಅಂದರೆ ಪರಮಾತ್ಮ ಅತಿ ಕಡಿಮೆ ಇಡೀ ಇಷ್ಟೆಲ್ಲ ಮಾಡ್ತಾನೆ. ಭಾರಿ ಗ್ರೇಟ್ ಅದೆಲ್ಲ ಆಯಿತು. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಎಲ್ಲರಿಗೂ ಕೂಡ ಸೃಷ್ಟಿ ಸ್ಥಿತಿ ಬದಲಾದ ಎಲ್ಲವನ್ನೂ ಮಾಡ್ತಾನೆ. ಇಷ್ಟಾದರೂ ಕೂಡ ಏನಾಗೋದಿಲ್ಲ. ದೇವ್ರ ಶಕ್ತಿ ಅಷ್ಟು ಉಪಯೋಗಿಸಿರೋದು ಎಷ್ಟಾತ, ನೆಗ್ಲಿಜಿಬಲ್. ಅರ್ಥ ಆಯ್ತಾ? ಈಗ ನಾವು ಸಾಮಾನ್ಯ ಸೂಜಿ ಎತ್ತಬೇಕಾದ್ರೆ ಸ್ವಲ್ಪ ಶಕ್ತಿ ಉಪಯೋಗಿಸ್ತೇವೆ, ಸ್ವಲ್ಪ ದೊಡ್ಡದಾದ ಶಕ್ತಿ ಜಾಸ್ತಿ ಆಗುತ್ತೆ. ಕೆಲವು ಪದಾರ್ಥಕ್ಕೆ ಫುಲ್ ಉಪಯೋಗಿಸ್ಬಿಡ್ತೇವೆ, ಕೆಲವಕ್ಕೆ ಆಗೋದೇ ಇಲ್ಲ, ಎತ್ತಲಿಕ್ಕೆ ಆಗೋದಿಲ್ಲ. ಎಷ್ಟು ಡಿಫರೆನ್ಸ್ ಇದೆ ಅದು, ಶಕ್ತಿಯಲ್ಲಿ ಕೂಡ ವ್ಯತ್ಯಾಸ ಇದೆ. ಆದರೆ ದೇವರು ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ಅದೇನದು ವಾಯುದೇವರಿಗೆ ನೆಗ್ಲಿಜಿಬಲ್ ಅಂತ ಹೇಳ್ತಾರೆ. ಇದೆಲ್ಲ ಏನು ಮಹಾ ಅಂತ ಹೇಳ್ತಾರಲ್ಲ ಹಾಗೆ. ಆದ್ದರಿಂದ ಎಂದೂ ಕೂಡ ಪರಮಾತ್ಮನ ಶಕ್ತಿನ ಯಾವುದೇ ರೀತಿಯಲ್ಲೂ ಕೂಡ ಏನು ಮಾಡಕ್ಕೆ ಬರೋದಿಲ್ಲ, ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಕ್ಷೇಮಧಾಮ, ಕ್ಷೇಮ ಅಂದ್ರೆ ಏನು, ಮುಕ್ತಿ ಅಂತ ಅರ್ಥ. ಯೋಗಕ್ಷೇಮಂ ಮಹಾಮ್ಯಹಂ. ದೇವರಿಗೆ ಏನಂತ ಕ್ಷೇಮಧಾಮ ಅಂತ ಮಹಾಭಾರತ ಹೇಳ್ತಾರೆ. ಭಾಗವತದಲ್ಲಿ ವಸುದೇವ ದೇವಿಗೆ ಸ್ತೋತ್ರ ಮಾಡಬೇಕಾದ್ರೆ ತಂತ್ವಾಮಯಂ ಕ್ಷೇಮಧಾಮ ಪ್ರಪದ್ಯೆ. ಕ್ಷೇಮಧಾಮ ಅಂದರೆ ಸುರಕ್ಷಿತವಾದ ನೆಲೆ. ಮಾಮೋಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ ಅಂಥದ್ದು. ಅಮೃತಂ ಕ್ಷೇಮ ಭವಯಂ ತ್ರಿಮೂರ್ಧ್ನೋ ಅಧಾಯಿ ಮೂರ್ಧಸು ಪಾದಾಸ್ತ್ರಯೋ ಬಹಿಷ್ಠತ್ವಾತ್ ಬಹಿಸ್ತ್ವಾಸನ್ ಮಾಡಬೇಕಂತ. ಬಹಿಸ್ತು ಆಸನ್ ನ ಪ್ರಜಾನಾಂ ಯ ಆಶ್ರಯಾಃ. ಸ್ವರೂಪಾಂಶೋ ವಿಭಿನ್ನಾಂಶ ಇತಿ ತ್ರೇಧಾ ಅಂಶ ಇಷ್ಯತೆ. ಇಲ್ಲಿ ಪಾದ ಶಬ್ದಕ್ಕೆ ಅಂಶ ಅಂತ ಒಂದು ಅರ್ಥ ಇದೆ. ಅವ್ರ ಕಾಲಿಗೂ ಬರೋದಿಲ್ಲ, ಅವ್ರ ಮೊಣಕಾಲಿಗೂ ಬರೋದಿಲ್ಲ ಅಂತ ಹೇಳ್ಬೇಕಂದ್ರೆ ಅರ್ಥ ಒಂದು ಅಂಶ ಮಾತ್ರ ಅಂತ ಅರ್ಥ. ಫ್ರ್ಯಾಕ್ಷನ್ಗೂ ಬರೋದಿಲ್ಲ ಇವೆಲ್ಲ ಹೇಳ್ತಾರೆ. ಪರಮಾತ್ಮರ ಅಂಶಗಳಲ್ಲಿ 2 ವಿಧ ಹೇಳಿದೆ. ಸ್ವರೂಪಾಂಶ ಅಂತ ಒಂದು, ವಿಭಿನ್ನಾಂಶ ಅಂತ ಒಂದು. ಸ್ವರೂಪಾಂಶಗಳೆಲ್ಲ ಯಾವುದು? ಸ್ವರೂಪಾಂಶಗಳೆಲ್ಲ ಮತ್ಸ್ಯಕೂರ್ಮಾದಿಗಳೆಲ್ಲ ಸಾಕ್ಷಾತ್ ರೂಪಗಳೆಲ್ಲ ಸ್ವರೂಪಾಂಶಗಳು, ಉಳಿದವರೆಲ್ಲ ಭಿನ್ನಾಂಶ. ಸ್ವರೂಪಾಂಶೋ ವಿಭಿನ್ನಾಂಶ ಇತಿ ದ್ವೇಷ ಅಂಶ ಇಷ್ಯತೆ. ಅನಂತಾಸನ ವೈಕುಂಠ ಪದ್ಮನಾಭ ಸ್ವಯಂ ಹರಿಹಿ. ಅನಂತಾಸನ ವೈಕುಂಠ ಪದ್ಮನಾಭ ಮೊದಲಾದ ಕಡೆಯಿರ್ತಕ್ಕಂಥ ಸಾಕ್ಷಾತ್ ಸ್ವಯಂ ಶ್ರೀಹರಿಯೇ. ಜೀವ ಇಮೆ ವಿಭಿನ್ನಾಂಶ. ಏನು ಸ್ವರೂಪಾಂಶಗಳಿಗೆ ಭೇದ ಇಲ್ಲ. ಭಿನ್ನಾಂಶಗಳು ಅಂದರೆ ಯಾರು? ಜೀವರೆಲ್ಲ. ಪೃಥ್ವಿ ಚಕ್ರವರ್ತಿ ಭಿನ್ನಾಂಶ, ಉಳಿದು ಎಲ್ಲರೂ ಭಿನ್ನಾಂಶನೇ. ಆಯಿತಾ? ಅವರಿಗೇನಿದೆ ಆಗಿದೆ ಆಗಲೇ ಅದು. ಎಲ್ಲರೂ ನೀವು ನಾವು ಎಲ್ಲ ಸರಿ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಜೀವ ಇಮೆ ವಿಭಿನ್ನಾಂಶ. ಬರೀ ಭಿನ್ನ ಅನ್ನಲಿಲ್ಲ, ವಿಭಿನ್ನಾಂಶ. ವಿಭಿನ್ನ ಅಂದ್ರೆ ಏನು? ಟೋಟಲಿ ಡಿಫರೆಂಟ್. ಗೊತ್ತಾ? ಜಸ್ಟ್ ಡಿಫರೆಂಟ್ ಅಲ್ಲ, ಟೋಟಲಿ ಡಿಫರೆಂಟ್. ವಿಭಿನ್ನಾಂಶ ಅಲ್ಲ. 3 ಲೋಕಗಳು ಅಂದರೆ 3 ರೂಪಗಳಿರ್ತಕ್ಕಂಥ ಭಗವದ್ ರೂಪಗಳೆಲ್ಲ ಏನವು? ಸ್ವಲ್ಪ ಅನಂತಾಸರನೇ ದೇವರಲ್ಲ, ಮತ್ತೆ ವೈಕುಂಠನೇ ದೇವರಲ್ಲ. ಅಲ್ಲಿ ಏನಿದ್ದಾರೆ ಅಲ್ಲಿರೋರೆಲ್ಲ ಏನೋ ನೋ ಎಂಟ್ರಿ ಬೇರೆಯವರಿಗೆಲ್ಲ. ನಿತ್ಯ ಪದಾರ್ಥ ಅಷ್ಟೇ. ಅದರಲ್ಲೂ ಕೂಡ ಎಂಥವರಿದ್ದಾರೆ, ತನ್ನ ಅನಂತ ರೂಪಗಳಿವೆ, ಪ್ಲಸ್ ಮುಕ್ತರಿದ್ದಾರೆ. ಅವರೆಲ್ಲ ಏನು ಮತ್ತೆ? ವಿಭಿನ್ನಾಂಶರು. ಮತ್ತೆ
ಅಷ್ಟು ಮುಕ್ತರಾಗಿದ್ದರೂ ಕೂಡ ಅವರೆಲ್ಲ ಏನೋ ಅನಂತ ಮುಕ್ತರಾಗಿಬಿಟ್ಟಿದ್ದಾರೆ ಈಗಾಗಲೇ. ಮುಂದೆ ಅನಂತರಾಗಲಿಕ್ಕಿದ್ದಾರೆ ಅವರೆಲ್ಲ ಕೂಡ ಏನೋ ದೇವರು ಮುಂದೆ ವಿಭಿನ್ನಾಂಶ. ಸ್ವರೂಪಾಂಶೋ ವಿಭಿನ್ನಾಂಶ ಇತಿ ದ್ವೇಧ ಅಂಶ ಇಷ್ಯತೆ. ಅನಂತಾಸರ ವೈಕುಂಠ ಪದ್ಮನಾಭಾಹ ಸ್ವಯಂ ಹರಿಹಿ. ಇನ್ನು ದೇವರ ಹೆಸರಿದ್ದು ಇಟ್ಕೊಳ್ಳಿ, ಅನಂತಾಸರ ದೇವರ ಹೆಸರು. ಅನಂತೇಶ್ವರಿ ಅಂತ ಕರೀತಾರೆ, ಉಡುಪಿಯಲ್ಲೆಲ್ಲ ಅನಂತೇಶ್ವರ ಅಂತ ಕರೆಯಲ್ಲ ಅವರು, ಅನಂತಾಸನ ಅಂತಲೇ ಕರೆಯೋರು. ಅನಂತಾಸನ ವೈಕುಂಠ ಪ್ರಾಣದ ಪ್ರಾಣ, ದೇವರ ಹೆಸರು ವೈಕುಂಠ ಅಂತಿದೆ. ಪದ್ಮನಾಭ ಅಂತೂ ಪ್ರಸಿದ್ಧನೇ. ಪದ್ಮನಾಭ 3 ಸ್ಥಳಗಳು ಹೌದು, 3 ರೂಪಗಳು ಹೌದು. ಆ 3 ರೂಪಗಳು ಕೂಡ ಸ್ವತಃ ಸಾಕ್ಷಾತ್ ತಾನೇ. ಜೀವ ಇಮೇ ವಿಭಿನ್ನಾಂಶಾ ಧರ್ಮಾಧರ್ಮಾದಿ ಸಂಯುತಾ ಇತಿ ವಾಮನೆ. ಇವರಿಗೆಲ್ಲ ಏನಿದೆ, ಇವರಿಗೆಲ್ಲ ಜೀವರಿಗೆಲ್ಲ ಧರ್ಮಾದಿ ಕಟ್ಟುಪಾಡುಗಳಿದೆ. ಪರಮಾತ್ಮನಿಗೇನಿಲ್ಲ, ಅದ್ಯಾವುದೂ ಇಲ್ಲ. ಆನೆ ಅಂತಸ್ತ್ರಿಲೋಕ್ಯಸ್ತ್ವಪರೋ ಗೃಹಮೇಧೈರ್ಬಹಿದ್ಭುತಃ ಶ್ರುತಿ ವಿಚಕ್ರಮೇ ವಿಶ್ವಕ್ ಶಾಸನಾನಶನೇ ಬುಭೆ. ಅದಿಷ್ಟು ಕೂಡ ಸೂಕ್ತದ ಮಾತು ಸೇರಿಸಿದ್ದಾರೆ ಇದರಲ್ಲಿ. ಅಂತಹ ತ್ರಿಲೋಕ್ಯಾಹ ತು ಅಪರಃ ಗೃಹಮೇಧೈಃ ಬೃಹದ್ಭುತಃ ಶ್ರುತಿ ವಿಚಕ್ರಮೇ ವಿಶ್ವಕ್. ಏನಾಗಿದೆ ಅದು ಹೇಳಿಲ್ಲ, ಇದು ಅದು ಇಲ್ಲ, ಅದವರು ಬೇಕಿಲ್ಲ. ಅವ್ರದ್ದು ಇಲ್ಲಿ ಏನಾಗಿದೆ ಅಂದರೆ ಆಚಾರ್ಯ ಮೂಲ ಶ್ಲೋಕಗಳನ್ನು ಇವೇ ಅಂತ ಹೇಳಿ ಬರೋದಿಲ್ಲ ಯಾವುದರಲ್ಲೂ ಕೂಡ. ಅರ್ಥ ಬರಿತಾ ಹೋದಂತೆ ಏನೋ ಯಾವುದಕ್ಕೆ ಅರ್ಥ ಅಂತ ಜೋಡಿಸ್ತಾ ಬಂದರು, ಗೊತ್ತಾಯ್ತಾ. ಕೆಲವರು ಹೆಚ್ಚು ಸೇರಿಸ್ತಾರೆ, ಕಡಿಮೆ ಸೇರಿಸಿದ್ದಾರೆ. ಆದ್ದರಿಂದ ಅದು ಮೂಲ ಪಾಠದಲ್ಲಿ ಕೆಲವು ಹಿಡಿದಿರೋಲ್ಲ, ಕೆಲವು ಹಿಡಿದಿರ್ತಾರೆ. ಆದ್ದರಿಂದ ಎಲ್ಲರೂ ಟ್ಯಾಲಿ ಆಗೋದಿಲ್ಲ. ಶ್ರುತಿ ವಿಚಕ್ರಮೇ ವಿಶ್ವಕ್ ಶಾಸನಾನಶನೇ ಉಭೆ ಯದ ವಿದ್ಯಾಚ ವಿದ್ಯಾಚ ಪುರುಷಸ್ತು ಉಭಯಾಶ್ರಯ ತಸ್ಮಾದ್ ಅಂಡಾದ್ ವಿರಾಟ್ ಜಜ್ಞೆ ಭೂತೇಂದ್ರಿಯ ಗುಣಾಶ್ರಯ. ಯತ್ ಅವಿದ್ಯಾ ಚ ವಿದ್ಯಾ ಚ ಪುರುಷಸ್ತು ಉಭಯಾಶ್ರಯ. ಸತ್ ಅಸತ್ ಹೇಗೋ, ವಿದ್ಯಾ ಅವಿದ್ಯಾ ಅಂದ್ರೆ ಹಾಗೆ. ವಿದ್ಯಾ ಅಂದರೆ ಯಥಾರ್ಥ ಜ್ಞಾನ ಇತ್ಯಾದಿಗಳು, ಅವಿದ್ಯಾ ಅಂದರೆ ಮಿಥ್ಯಾಜ್ಞಾನ ದುರ್ಮತಗಳು, ಅಥವಾ ವಿದ್ಯಾ ಅಂದರೆ ವೇದವಿದ್ಯಾ ಮುಖ್ಯವಾಗಿ. ಉಳಿದ ವಿದ್ಯೆಗಳೆಲ್ಲ ಅವಿದ್ಯೆ. ಉಳಿದ ವಿದ್ಯೆಗಳು ಕಲಾವಿದ್ಯೆಗಳು ಎಲ್ಲವೂ ಕೂಡ ಅವಿದ್ಯೆಗಳು ಅಂದರೆ ಏನು, ಆ ಲೆವೆಲ್ ವಿದ್ಯೆಗಳಲ್ಲ. ಸ್ಮಾಲ್ ಕೋರ್ಸ್ ಅಂತೀವಲ್ಲ, ಟ್ರೈನಿಂಗ್ ಕೋರ್ಸ್, ಡಿಪ್ಲೊಮೊ ಇಂಜಿನಿಯರ್ ಡಿಗ್ರಿ ಅಂತ ಹೇಳ್ತೀವಲ್ಲ, ಆ ಥರ ವ್ಯತ್ಯಾಸ ಆಗಲಿಕ್ಕೆ ಶುರುವಾಗುತ್ತೆ. ತಸ್ಮಾದ್ ಅಂಡಾತ್ ವಿರಾಟ್ ಯಜ್ಞೆ. ಈ ಬ್ರಹ್ಮಾಂಡದಿಂದ ವಿರಾಟ್ ಅಂದರೆ ಯಾರು, ಬ್ರಹ್ಮದೇವರು. ಬ್ರಹ್ಮದೇವರು ವಿರಾಟ್ ರೂಪ ಅಲ್ಲ, ಈಗ ಬ್ರಹ್ಮದೇವರು ಹುಟ್ಟಿದರು. ಭೂತೇಂದ್ರಿಯ ಗುಣಾಶ್ರಯ. ಭೂತಗಳಿಗೆ, ಇಂದ್ರಿಯಗಳಿಗೆ, ಗುಣಗಳಿಗೆ ಆಶ್ರಯ. ಭೂತಗಳು ಅಂದರೆ ಪಂಚಭೂತಗಳು, ಇಂದ್ರಿಯಗಳು ಜ್ಞಾನೇಂದ್ರಿಯ ಕರ್ಮೇಂದ್ರಿಯಾದಿಗಳು, ಗುಣಗಳು ಸತ್ವಾದಿ ಗುಣಗಳು. ಇವುಗಳಿಗೆ ಆಶ್ರಯ ಕೊಡ್ತಕ್ಕಂಥ ಬ್ರಹ್ಮದೇವರು ಇದ್ದಾರೆ. ಅದರ ಬ್ರಹ್ಮದೇವರೆಲ್ಲ ವಿವೇ ಲೇಪ ಇಲ್ಲ. ಉಳಿದವರೆಲ್ಲ ಕಂಟ್ರೋಲ್ ಮಾಡ್ತಾರೆ ಬ್ರಹ್ಮದೇವರು. ಮಹಾಲಕ್ಷ್ಮಿಗೆ ಅದು ಪ್ರಶ್ನೆನೇ ಇಲ್ಲ. ನಾರಾಯಣಗಂತೂ ಇನ್ನೂ ಮೇಲಿದ್ದಾರೆ. ತ್ರಿಮೂರ್ಧಾ ಸನ್ ಸರ್ವಸ್ಯ ಯಥಾವಸ್ತು ಯಥಾವತ್ ಸ್ಥಿತಿವಿಧ. ಇದೆಲ್ಲ ಯಾರು ಹೇಳ್ತಾ ಇದ್ದಾರೆ ಅಂದರೆ ಉಭಯ ವಿಧ ಅಂತ ಪದ ಬಂತು. ತಸ್ಮಿಟಾಚ ಭೂತೇಂದ್ರಿಯ ಗುಣಾಶ್ರಯ. ಸರ್ವಸ್ಯ ಅಂದರೆ ಯಥಾವತ್ ಸ್ಥಿತಿವಿಧ. ಜ್ಞಾನಿಗಳು ಯಾರು ಅಂದರೆ ಎಲ್ಲ ವಸ್ತುಗಳನ್ನು ಸರಿಯಾಗಿ ತಿಳಿದವು. ಸರಿಯಾಗಿ ತಿಳಿದವು ಅಂದರೆ ಏನು, ಯಥಾವತ್ ಸ್ಥಿತಿವಿಧ. ಹೇಗಿವೆಯೋ ಹಾಗೆ ಪರ್ಫೆಕ್ಟಾಗಿ ತಿಳಿತಾ ಇದ್ದ ಜ್ಞಾನಿಗಳೆಲ್ಲ ಇದನ್ನು ಹೇಳ್ತಾರೆ ಅಂತ ಅರ್ಥ. ತ್ರಿಮೂರ್ಧಾ ಸನ್ ಹರಿರ್ಧತ್ತೆ ದ್ಯುತ್ರಯಂ ಮೂರ್ಧಭಿರ್ಸ್ತ್ರಿಭಿಃ ಅನಂತಾಸನ ವೈಕುಂಠ ನಾರಾಯಣ ಪುರಾಣಿತು ಬಹುಲಕ್ಷೋಚ್ಛ್ರಿತೇಷ್ವೇಷು ಸ ವಸತಿ ಅಮೃತೋ ಹರಿಃ ಇತಿ ಮಾತ್ಸೆ. ತ್ರಿಮೂರ್ಧಾ ಸನ್ ಹರಿಃ ಧತ್ತೆ ದ್ಯುತ್ರಯಂ ಮೂರ್ಧಭಿಸ್ತ್ರಿಭಿಃ ಅನಂತಾಸನ ವೈಕುಂಠ ನಾರಾಯಣ ಪುರಾಣಿ ಚ. ಅನಂತಾಸನಪುರ, ವೈಕುಂಠಪುರ, ನಾರಾಯಣಪುರ ಅಂತ ಮೂರಿವೆ. ಅವನ ಪರಮಾತ್ಮ ಏನು ಮಾಡಿದ್ದಾನೆ, ಸ್ವತಃ ಧರಿಸಿದ್ದಾನೆ. ಅವೆಲ್ಲ ಇದು ಅಪ್ರಾಕೃತ, ಉಳಿದವ್ರಿಗೆ ಕಾಂಟ್ಯಾಕ್ಟ್ ಬರೋದಿಲ್ಲ. ಅವೆಲ್ಲ ಏನವೆಲ್ಲ ಹೌದು, ಅದೇ ಅರ್ಥ. ಅದು ನಾರಾಯಣ ಬೇರೆ ಹೆಸರು, ಇನ್ನೊಂದು ಹೆಸರು ಇಟ್ಟಿದ್ದಾರೆ, ನಾಮಾಂತರ. ಬಹುಲಕ್ಷೋಚ್ಛ್ರಿತೇಷ್ವೇಷು ಸವಸತ್ಯಮೃತೋ ಹರಿ. ಇವೆಲ್ಲ ಎಷ್ಟು ದೂರ ಇವೆ ಅಂದರೆ ಬಹುಲಕ್ಷ ಯೋಜನೆಗಳು. ಬಹುಲಕ್ಷ ಅಂದರೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ದೇವರು ಕರ್ಕೊಂಡು ಹೋಗ್ಬೇಕೆ ಹೊರತು ಉಳಿದವ್ರು ಯಾರು ಕೂಡ. ಇವತ್ತು ದೊಡ್ಡ ದೊಡ್ಡ VIP ಮನೆಗಳು ಹೋಗ್ಬೇಕಾದ್ರೆ ಇವ್ರು ಯಾರಿಗೂ ಎಂಟ್ರಿ ಇರೋದಿಲ್ಲ. ಅವ್ರ ಕಡೆಯವರು ಒಂದು ಏನು ಮಾಡ್ತಾರೆ, ಇವ್ರನ್ನ ಅಪಾಯಿಂಟ್ಮೆಂಟ್ ಇದ್ದರೆ ಅವ್ರು ಕರ್ಕೊಂಡು ಹೋಗ್ತಾರೆ. ಅವರೇ ಹೊರತು ಎಲ್ಲಿಗೆ ಸರಿಯಾಗಿ ದೊಡ್ಡ ಮನೆಗೆ ಎಲ್ಲಂತ ಹುಡುಕ್ಬೇಕು ಅವ್ರನ್ನ. ಇದಂತೂ ರೀಚಬಲ್ ಆದರೂ ಲಿಮಿಟೇಷನ್ ಇದೆ. ಇದಂತೂ ಟೋಟಲಿ ಉಳಿದವರಿಂದ
ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಅವರೇ ಕರ್ಕೊಂಡು ಹೋಗ್ಬೇಕು ಅಷ್ಟೆ. ಬಹುಲಕ್ಷ ಉಚ್ಛ್ರಿತೇಶು ಅವುಗಳ ವ್ಯಾಪ್ತಿ ಆ ಇಲ್ಲಿದೆಯಲ್ಲ ತಾತ್ಪರ್ಯ ಇದೆಯಾ? ಇಲ್ಲ ಇಲ್ಲ, ಯಾಕಿಲ್ಲ? ಕೊಡಿ ತ್ರಿಮೂರ್ಥ ಎಷ್ಟೇ ಶ್ಲೋಕ ಇಲ್ಲಿದೆಯಾ? ತ್ರಿಮೂರ್ಥ ಇಲ್ಲಿದೆಯಲ್ಲ, ಇದೆಯಲ್ಲ, ಇಲ್ಲಿ ಇದಕ್ಕೆ ಲಕ್ಷ್ಯ ಕೊಡಬೇಕು. ಅಲ್ಲೇ ಇದೆ. ಬಹುಲಕ್ಷೋಚ್ಛ್ರಿತೇಶ್ವೇಷು ಸವಸತಿ ಅಮೃತೋ ಹರಿಹಿ. ಅದು ಅಲ್ಲಿ ಪರಮಾತ್ಮ ಸರ್ವತ್ರ ವಾಸ ಮಾಡಿಕೊಂಡಿದ್ದ, ಅಲ್ಲೂ ಇಲ್ಲೂ ಎಲ್ಲ ಕಡೆಗೆ. ಅಲ್ಲಿ ಅಮೃತಃ ಹರಿಹಿ. ಅನಂತಾಸರ ವೈಕುಂಠ ನಾರಾಯಣ ಪುರಾಣಿ ಚ ತ್ರೀಣಿ ಧಾಮಾನಿ ವೈ ವಿಷ್ಣೋ ತ್ರಿಲೋಕಾದ್ ಬಹಿರೇವ ಹಿ. ಇಂಪಾರ್ಟೆಂಟ್ ಪಾಯಿಂಟ್ ಇನ್ನೊಂದೇನಿದು, ಅನಂತಾಸನ ವೈಕುಂಠ ನಾರಾಯಣ ಪುರಾಣಿತು. ಅನಂತಾಸನ ವೈಕುಂಠ ನಾರಾಯಣ ಮೂರು ಸ್ಥಳಗಳು ಕೂಡ ಇಲ್ಲಿ ಎರಡಿದೆ. ಮತ್ತೆ ಈ ಶ್ವೇತದ್ವೀಪ ಇದಿದೆಯಲ್ಲ, ಕ್ಷೀರಸಾಗರ ಮಧ್ಯೆ ಇರೋದು, ಪಡೆಕಾಲದಲ್ಲಿರುತ್ತಾ ಏನೋ ಗೊತ್ತಾ ನಿಮಗೆ? ಕೇಳಿಸ್ತಾ ಇಲ್ಲ? ಯಾಕೆ ಕೇಳಿಸ್ತಾ ಇಲ್ಲ? ಇರೋದಿಲ್ಲ. ಶ್ವೇತದ್ವೀಪದಲ್ಲಿ ಎರಡು ಭಾಗ ಇದೆ, ಮುಕ್ತ ಸ್ಥಾನ ಅಮುಕ್ತ ಸ್ಥಾನ. ಮುಕ್ತದ ಮಾತ್ರ ಇರುತ್ತೆ, ಅಮುಕ್ತ ಸ್ಥಾನ ಹೋಗ್ಬಿಡುತ್ತೆ. ಯಾಕೆ? ಅಮುಕ್ತ ಅದು ಪ್ರಾಕೃತ. ಎಲ್ಲರೂ ಹೋಗಿ ಬರೋದು ಅಲ್ಲಿಗೆ. ಹಿರಣ್ಯಕಶಿಪು ಕೂಡ ಹೋಗಿದ್ದು ಆ ಜಾಗಕ್ಕೆ. ಅದಿರೋದಿಲ್ಲ. ಆಗ ಶ್ವೇತದ್ವೀಪದಲ್ಲಿ ಎರಡು ಭಾಗ ಇದೆ, ಮುಕ್ತ ಭಾಗ ಅಮುಕ್ತ ಭಾಗ ಅಂಥೇಳಿ. ಅಮುಕ್ತ ಭಾಗ ಮಾತ್ರ ಈಗ ಹೋಗ್ಬಿಡುತ್ತೆ, ಪ್ರಳಯ ಕಾಲದಲ್ಲಿ ಇರೋದಿಲ್ಲ, ಉಳಿದಿರುತ್ತೆ ಅಲ್ಲೇ. ಅದು ಮುಕ್ತ ಸ್ಥಾನದ ಸ್ಥಾಪನೂ ಇಲ್ಲ, ಎಂಟ್ರಿನೂ ಇವರು ಅಮುಕ್ತರಿಗೆ ಪ್ರವೇಶ ಕೂಡ ಇಲ್ಲ. ಏನೋ ಹೌದು, ಅಮುಕ್ತ ಸ್ಥಾನದಲ್ಲಿ ಈಗ ಅಮುಕ್ತ ಸ್ಥಾನದಲ್ಲಿ ಮುಕ್ತಿಗೆ ಹೋಗಿ ಲಿಂಗಭಂಗ ಇದಕ್ಕೆ ಹೋಗ್ಬೇಕಲ್ಲ. ಪ್ರತಿ ಕಾಲಂಬರು ಅಪ್ರತಿ ಕಾಲಂಬರು ಅಲ್ಲಿರ್ತಾರೆ. ಮತ್ತು ಎಲ್ಲಿವರೆಗೂ? ಹಳೆಯ ಕಾಲದವರೆಗೂ ಬ್ರಹ್ಮದೇವ್ರ ಜೊತೆ ಆಮೇಲೆ ಹೊರಟೋಗ್ಬಿಡ್ತಾರೆ. ಅಮುಕ್ತ ಸ್ಥಾನ ಹೋಗ್ಬಿಡ್ತಾಗ ಅವ್ರ ಗತಿ ಏನು? ಈ ಜಾಗ ಖಾಲಿ ಮಾಡಿ ವೇಟಿಂಗ್ ಮೇಲೆ ಕೂತಿರ್ತಾರೆ. ಟ್ರೈನ್ ಬಂದು ಹತ್ಕೊಂಡು ಹೋಗ್ತಾರೆ. ಮತ್ತು ವೇಟಿಂಗ್ ರೂಮ್ ಇದ್ದಾಗ ಅದು ಅಷ್ಟೇ, ವೇಟಿಂಗ್ ರೂಮ್ ಇದ್ದಾಗ ಅಲ್ಲಿವರೆಗೂ ಕೂಡ ಸಾಧನೆ ಮುಗಿದೋಗ್ಬಿಟ್ಟಿದೆ. ಗೊತ್ತಾಯ್ತಾ? ಬ್ರಹ್ಮದೇವ್ರ ಜೊತೆಗೆ ಹೋಗ್ಬೇಕು, ಅಲ್ಲಿವರೆಗೂ ಕಾಯ್ತಾ ಇರಬೇಕು. ಕರ್ಕೊಂಡು ಹೋಗ್ತಾರೆ, ಅಲ್ಲಿಂದ ಅಲ್ಲಿಗೆ ಹೋಗ್ತಾರೆ. ಅಲ್ಲ, ಅಮುಕ್ತ ಸ್ಥಾನದಲ್ಲಿ ಎರಡು ಭಾಗ ಇದೆ. ಸತ್ಯಲೋಕದಲ್ಲಿರೋದು ಒಂದು ಗುಂಪು, ಶ್ವೇತದ್ವೀಪದಲ್ಲಿ ಅಮುಕ್ತ ಸ್ಥಾನ ಇನ್ನೊಂದು ಗುಂಪು, ಎರಡಿದೆ. ಎರಡು ಜಾಯಿನ್ ಆಗ್ತಾರೆ ಇಬ್ರು ಕೂಡ. ಹೌದು ಎಲ್ಲ ಅಲ್ಲ. ಪ್ರತಿ ಕಾಲಂಬರು ಎರಡು ಭಾಗ ಇದೆ. ಅಪ್ರತಿ ಕಾಲಂಬರು ಅಪ್ರೋಕ್ಷ ಅಲ್ಲಿರ್ತಾರೆ. ಪ್ರತಿ ಕಾಲಂಬರೆಲ್ಲ ಸತ್ಯಲೋಕದಲ್ಲಿರ್ತಾರೆ. ಸತ್ಯಲೋಕನೂ ಪ್ರಾಕೃತ. ಯಾರಿಗೆ? ಇಲ್ಲ ಹೋಗೋದಕ್ಕಾಗೋದಿಲ್ಲ, ಅಲ್ಲಿ ಹೋಗಕ್ಕೆ ಬರೋದಿಲ್ಲ, ಇಲ್ಲೇ. ಅದಕ್ಕೆ ಅಲ್ಲಿ ಭಾಗ ಮಾಡಿರೋದು. ಹೌದು, ಸಾಧನೆ ಮುಗಿದವ್ರು ಪೂರ್ತಿಯಾಗಿ ಅದೇ ಕಾಯ್ತಾ ಇರ್ತಾರೆ ಅಷ್ಟೇ. ಕಾಯ್ತಾ ಇರ್ಬೇಕು ಅಲ್ಲಿವರೆಗೆ. ಯಾಕೆ ಇದು ಹೇಳಿಲ್ಲ ಅದರ ಯಾಕೆ ಹೇಳಿಲ್ಲ ಹೇಳಿ? ಪ್ರತೀಕಂ ದೇಹ ಉದ್ದಿಷ್ಟ. ದೇಹದಲ್ಲೇ ಉಪಾಸನೆ ಮಾಡೋರಲ್ಲ ಪ್ರತೀಕಾಲಂಬರು, ಒಳಗೆ ಹೊರಗೆ ಎರಡು ಉಪಾಸನೆ ಮಾಡೋರಲ್ಲ ಅಪ್ರತೀಕಾಲಂಬರು. ಪ್ರತೀಕ ಬೇಕಿಲ್ಲ. ಇನ್ನು ಚಿಕ್ಕ ಮಕ್ಕಳಿದ್ದಾರೆ, 4 + 4 8 ಅಂದ್ರೆ ಏನು ಮಾಡ್ತಾರೆ ಅವರು? 4 ಕೋಲಿ ಇಲ್ಲ 4 ಕೋಲಿ ಒಂದೊಂದು ಸೇರಿಸ್ಬಿಟ್ಟು 8 ಅಂತಾರೆ. ಮನಸ್ಸಲ್ಲಿ ತಕ್ಕ ಅಂತ ಹೇಳ್ಬಿಡ್ತಾರೆ. ಆ ಥರ ಇವರು ದೇವರಿಗೆ ಬಗ್ಗೆ ಏನು ಹೊರಗಿನ ಬೇಕಿಲ್ಲ ಅವರಿಗೆ. ಹಾಗೆ ದೇವ್ರನ್ನ ನೋಡೋ ಶಕ್ತಿ ಇದೆ. ಗೊತ್ತಾಯ್ತಾ? ಇವರೆಲ್ಲ ಪ್ರತೀಕವನ್ನು ಅವಲಂಬಿಸದೇ ಇರೋರು. ಅವರು ಪ್ರತೀಕವನ್ನು ಅವಲಂಬಿಸಿರೋರು. ಹೌದು, ಬೇರೆ ಮೊದಲೇ ಶುರುವಾಗಿದ್ದ ತಾತ್ಪರ್ಯನೇ. ಮೊದಲನೇ ಶ್ಲೋಕ ಅದೇನೆ, ಆಶೀರುದಾರ ಗುಣ ಬಾರಿಸಿರ ಅಪ್ರಮೇಯ. ಹೇಳಿಲ್ಲ ಅದನ್ನ? ಕಂಪಾರ್ಟ್ಮೆಂಟ್ಗಳು ಬೇರೆ ಬೇರೆ. ಈ ಎಲ್ಲ ಕಡೆ ಎಲ್ಲರೂ ದೇವರೊಳಗೆ ಇರೋದು, ಕಂಪಾರ್ಟ್ಮೆಂಟ್ ಬೇರೆ. ಇವತ್ತು ಕಾಲಿದೆ ಮನುಷ್ಯನಿಗೆ, ತಲೆ ಇದೆ. ತಲೆಯನ್ನು ಮುಟ್ಟಿದ್ರೆ ಕಾಲಿನ ಮುಟ್ಟ ಸಿಟ್ಟು ಬರುತ್ತೆ. ಯಾಕೆ? ಅವನೇ ಆಗಿದ್ರು ಕೂಡ ಏನಿದೆ ಅದರಲ್ಲಿ? ವಿಶೇಷ ಇದೆ. ದೇವರಲ್ಲಿ ಅದು ಯಾವುದು ಇಲ್ಲದವರು ವಿಶೇಷ ಒಂದಿದ್ದೇ ಇದೆ. ಪ್ರಾತಃ ಸಂಕಲ್ಪ ಗದ್ದೆ ಓದಿದೆಯಾ? ಎಡಭಾಗ ಬಲಭಾಗ ಉದರದಲ್ಲಿ, ಮೇಲ್ಭಾಗ ಕೆಳಭಾಗ.
ಯಾರ್ಯಾರು ಎಲ್ಲೇರಿರ್ತಾರೆ ಅಂತ ಹೇಳಿಲ್ಲ ಅದರೊಳಗೆ. ಇನ್ನೊಂದ್ಸತಿ ಓದ್ಬಿಟ್ರೆ ಆಯ್ತು ಅಷ್ಟೇ. ಮುಂದಕ್ಕೊಂದು ಲಿಂಕ್ ಆಗಲ್ಲ ಅವು. ಈ ಟ್ರೈನಲ್ಲೇ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಇರುತ್ತೆ. ಎಷ್ಟು ಹೋಗಿ ಕುತ್ಕೊಳ್ಳೋಕೆ ಟಿಕೆಟಿಂದ ಅನ್ಕೊಳ್ಳೋಕ್ಕಾಗುತ್ತಾ ಹೋಗಿ ಏನು ಮಾಡಿರ್ತಾರೆ ಅದಕ್ಕೆ. ಎಷ್ಟು ಕಂಟ್ರೋಲಿಂಗ್ ವ್ಯವಸ್ಥೆ ಇದೆ. ಹಾಗೆಲ್ಲ ಅವರು ಇದ್ರೆ ಇಳಿಸಿ ಹೋಗಿ ಈ ಕಡೆ ಕರ್ಕೊಂಡ್ಬರ್ತಾರೆ. ಮತ್ತೆ ಮತ್ತೆ ಮಾಡಿದ್ರೆ ಓಡಿಸ್ಬಿಡ್ತಾರೆ ಏನ. ಎರಡಲ್ಲ ಎಷ್ಟು ರೀಡಿಂಗ್ ಕೊಟ್ಟರು ಸಾಲದು. ಅರ್ಥ ಬಾಯಿ ಬರೋರಿಗೆ ಕೊಡ್ತಾರೆ ಇರ್ಬೇಕು. ಇವೆಲ್ಲ ರೀಡಿಂಗ್ ಲೆಕ್ಕ ಇಲ್ಲ. ನಮ್ಗೆ ಅರ್ಥ ಆಗೋವರೆಗೂ ಬಾಯಿ ಬರೋವರೆಗೆ ಹೇಳ್ತಾರೆ ಇರ್ಬೇಕು ಅಷ್ಟೇ. ನಾರಾಯಣ ಪರ ದೇವಾಹ ಏವಂ. ಮುಂದೆ ನೋಡಿ, ತ್ರೀಣಿ ಧಾಮಾನಿ, ಅದಕ್ಕೆ ತ್ರಿಧಾಮ ಅಂತ ಇವರಿಗೆ ಹೆಸರು. ತ್ರಿಧಾಮ ಅನಂತಾತನ ವೈಕುಂಠ ಮತ್ತು ಇದು ಮೂರು ಪರಮಾತ್ಮನಿಗೆ. ಬೇರೆ ಎಲ್ಲರಿಗೂ ಒಂದೊಂದು ಆ ರೀತಿ ಇದ್ದರೆ ದೇವರಿಗೆ ಮಾತ್ರ ತ್ರಿಧಾಮ. ಮತ್ತು ಅವೆಲ್ಲವೂ ಇದ್ದ ಕಂಟ್ರೋಲಲ್ಲೇ ಇರೋದು. ಆಮೇಲೆ ಅದಾಯಾದಾಸ್ತು ಪುತ್ರಾಣ ಉದ್ರಿಕ್ತ ಜ್ಞಾನಚಕ್ಷುಷಃ ನಾರಾಯಣ ಪರಾ ದೇವಾಃ ಏವಂ ತಾನಿ ಆಪ್ನುವಂತ್ಯುತ. ಅದಾಯಾದಾಸ್ತು ಪುತ್ರಾಣ ಉದ್ರಿಕ್ತ ಜ್ಞಾನಚಕ್ಷುಷಃ ನಾರಾಯಣ ಪರಾ ದೇವಾಃ ಏವಂ ತಾನಿ ಆಪ್ನುವಂತ್ಯುತ. ಇದನ್ನೆಲ್ಲ ಕೂಡ ಯಾರು ಅಂತಾರೆ? ಅದಾಯಾದಾಹ. ಇದು ಒಬ್ಬರಿಗೆ ನಾನ್ ಟ್ರಾನ್ಸ್ಫರ್, ಒಬ್ಬರಿಗೆ ಏನು ಅವರಿಗೆ ಮುಕ್ತಿ. ಒಂದು ಕುಟುಂಬ ಸಂಸಾರದಲ್ಲಿ 20 ಜನ ಇರ್ಬೋದು ಅಂತ ತಿಳ್ಕೊಂಬೋಣ. ಯೋಗ್ಯರೆಲ್ಲ ಮಿಕ್ಸ್ ಆಗಿಬಿಟ್ಟಿರ್ತಾರೆ. ಅದು ಮುಕ್ತಿಗೆ ಹೋಗೋದು ಮಾತ್ರ ಯಾರು? ಅವರು ಸಂಬಂಧಿಗಳಿಗೆಲ್ಲ ನಾಟ್ ಅಲೋಡ್. ಕೆಲವಕ್ಕೆಲ್ಲ ಫ್ಯಾಮಿಲಿ ಸಮೇತ ಹೋಗ್ಬೋದು. ಇದು ಮುಕ್ತಿಗೆ ಹೋಗೋಕ್ಕಾಗಲ್ಲ, ಹೋಗಕ್ಕೆ ಬರೋದಿಲ್ಲ. ಹೇಗೆ ಹೋಗಬೇಕು? ಪ್ರತಿಯೊಬ್ಬರು ಕೂಡ ಇಂಡಿವಿಜುವಲ್ ಸಾಧನೆ ಮಾಡಿರಬೇಕು ಹೊರತು ಬೇರೆ ದಾರಿ ಇಲ್ಲ. ಪುತ್ರಾಣ ಉದ್ರಿಕ್ತ ಜ್ಞಾನಚಕ್ಷುಷಃ. ಅವ್ರು ಎಲ್ಲರೂ ಜ್ಞಾನಚಕ್ಷುಷು. ಚಕ್ಷುಷು ಅಂದರೆ ಕಣ್ಣು, ಜ್ಞಾನಕನೇತ್ರ. ಉದ್ರಿಕ್ತ ಅಂದ್ರೇನೋ ಪೂರ್ಣ ವಿಕಾಸಗೊಂಡಿರೋದು ಅಂತ. ಕಣ್ಣು ಪೂರ್ತಿ ಬಿಟ್ಟು ನೋಡು ಅಂತ ಹೇಳೋದಿಲ್ಲ. ಆ ಲೆವೆಲ್ ಜ್ಞಾನ ಅವ್ರಿಗಿರುತ್ತಾಗ. ನಾರಾಯಣ ಪರ ಅಪ್ರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ಮತ್ತೆ ಮತ್ತೆ ದೇವ್ರು ನೋಡ್ತಾ ಇರ್ತಾರೆ. ಏನಾಗುತ್ತೆ ಅದರಲ್ಲಿ? ಕ್ಲಾರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ದೇವ್ರನ್ನ ಶುರು ಮಾಡ್ತೀರಿ ನೋಡೋದಕ್ಕೆ. ವೆಂಕಟೇಶ್ ದೇವ್ರು ನೋಡೋಕ್ಕೆ ಶುರು ಮಾಡ್ತೀರಿ. ಇಲ್ಲಿಂದ ಹತ್ರ ಹೋಗೋರಿಗೆ ಕೂಡ ಏನಾಗುತ್ತೆ? ಅದು ಜಾಸ್ತಿ ಆಗ್ತಿಲ್ಲ. ಕಣ್ತಂತೂ ವಾಪಸ್ ಹೋಗೋದಿಲ್ಲ. ಆ ರೀತಿಯಲ್ಲಿ ಅಪ್ರೋಕ್ಷ ಜ್ಞಾನಿಗಳು ಕೂಡ ಧ್ಯಾನಾದಿಗಳನ್ನ ಮಾಡ್ಬೇಕಾದ್ರೆ ಮಧ್ಯೆ ಮಧ್ಯೆ ಧ್ಯಾನ ಮಾಡ್ತಾನೆ ಇರ್ತಾರೆ. ಧ್ಯಾನ ಮಾಡೋಕ್ಕೆ ಅವ್ರು ಭಗವದ್ ರೂಪ ನೋಡ್ತಾನೆ ಇರ್ತಾರೆ. ಬಟ್ ಒಂದು ಸತ್ ಫಸ್ಟ್ ನೋಡಿದ ತಕ್ಷಣ ಏನಾಯ್ತು ಅವ್ರಿಗೀಗ? ಮೋಕ್ಷ ಅಶ್ಯೂರ್ಡ್ ಮುಗಿದೋಯ್ತು. ದರ್ಶನ ಆಯ್ತು. ಈಗ ಅಷ್ಟಾದ್ಮೇಲೆ ಏನು ದರ್ಶನ ಆಯಿತು ಅನ್ನೋ ಪದನ ಉಪಯೋಗಿಸ್ಲಿಕ್ಕೆ ಬೇರೆ ದಾರಿ ಇಲ್ಲ. 10 ಸರ್ತಿ ನೋಡ್ತಾರೋ 1 ಸರ್ತಿ ನೋಡ್ತಾರೋ ಅವೆಲ್ಲ ಬೇರೆ. ನೋಡಿದ ದೇವರು ದರ್ಶನ ಆಯಿತು. ಅಪ್ರೋಕ್ಷ ಆಗ್ತಿರ್ಲಿಕ್ಕೆ ಅಲ್ಲಿ ಮುಕ್ತಿ ಅಶ್ಯೂರ್ಡ್. ಏನು ಮಾಡಿದ್ರೆ ಏನಿಲ್ಲ ಅವನಿಗೀಗ, ಮುಕ್ತಿ ತಪ್ಪ ಚಾನ್ಸ್ ಇಲ್ಲ. ಬಟ್ ಹತ್ರ ಹೋದಂತೆ ಏನಾಗ್ತಾ ಹೋಗುತ್ತೆ? ಕ್ಲಾರಿಟಿ ತುಂಬ ತುಂಬ ಹತ್ರ. ಮುಂದೆ ನಿಂತಿದ್ವಿ, ಎತ್ತೊತ್ತು ನಿಂತಿದ್ವಿ ಅಂತ ಹೇಳೋದ್ರಲ್ಲಿ ಏನು ಕಾಣಿಸುತ್ತೆ ನಮಗೆ? ಹೆಚ್ಚು ಸ್ಪಷ್ಟತೆ ಕಾಣಿಸುತ್ತೆ. ಹಾಂ 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 ಕಾಣುತ್ತೆ, ರೂಪ ಕಾಣಿಸುತ್ತೆ. ಏನಾಗತ್ತೆ? ಹಾಂ ಗ್ಯಾರಂಟಿ ಅಂದರೆ ಏನು ಪ್ರಸಕ್ತಿ ಕಾಣಬೇಕು ಅಂತ ಏನಿಲ್ಲ, ಕಾಣೋದಂತ ಏನೂ ಇಲ್ಲ. ಅದು ಆದರೆ ದೇವರ ಅನುಗ್ರಹ ಅಷ್ಟೇ. ಯಾವಾಗ ಕಾಣಬೇಕು ಅದೇ ಕಾಣ್ತಾರೆ ಅಷ್ಟೇ. ಹಾಂ ನಾರದರು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಭೂರಿಶ್ರವಸ್ತು ಅಂತ ಹೇಳಲಿಲ್ಲ. ಯಾವಾಗ ಕೈ ಸಮೇತ ಖಡ್ಗ ಕೈ ಕತ್ತರಿಸ್ಬಿಡ್ತಾನೆ, ತಕ್ಷಣ ಸಿಟ್ಟು ಬಂದು ಏನು ಮಾಡ್ತಾನೆ? ಭೂರಿಶ್ರವ ಕೃಷ್ಣನೂ ಬೈತಾನೆ, ಅರ್ಜುನನೂ ಬೈತಾನೆ, ಧ್ಯಾನಕ್ಕೆ ಕೊಡ್ತಾನೆ. ನೋಡಿ ಅವ್ರು ಕೃಷ್ಣನೇ ಕಾಣ್ತಾನೆ. ಆಮೇಲೆ ಇಮ್ಮಿಡಿಯೇಟಾಗಿ ಮತ್ತೆ ಕೈ ಕಟ್ಟಾಗಿದೆ, ರಕ್ತ ಬರ್ತಾವೆ, ಅಲ್ಲಿ ಯಾರೂ ಇಲ್ಲ. ರುದ್ರರಂಗ ಬೇರೆ ಅಪ್ರೋಷ ಸಿದ್ಧಿ ಆಗಿತ್ತು ಅವ್ರಿಗೆ. ಅದು ಯಾರು ಸಾಮಾನ್ಯರಲ್ಲ ಅವರಲ್ಲ. ಏಕಾಶ ರುದ್ರರಲ್ಲಿ ಒಬ್ಬ ಆತ. ಆದ್ದರಿಂದ ಅವ್ರಿಗೆ ಎಲ್ಲ ಕಷ್ಟ ಇಲ್ಲ. ಉಳಿದವ್ರಿಗೆಲ್ಲ ಆ ರೀತಿ ಮಾಡಕ್ಕೆ ಬರೋದಿಲ್ಲ. ಪ್ರಾಣ ಕಾಣಬೇಕು ಅಂತ ನಿಯಮನೂ ಇಲ್ಲ. ಏನೋ ಇಲ್ಲಿ ಇದೆ ಅಂದರೆ ಒಂದು ತಾತ್ಪರ್ಯ ಮರ್ತು ಬಿಟ್ರೆ ಆಗಿದ್ರೆ ಮಂಗಳಾದ್ಮೇಲೆ ಮತ್ತೆ ಯಾಕೆ ಸವಾಸ ಆಗ್ತದ ಮುಗಿತು. ಇನ್ನೂ ಸತ್ತು ಓದಿ ಹೋಗಿ ಆ ಭಾಗನ ತಕ್ಷಣ ಹೇಳ್ತಾರೆ ಬಿನಿಂದನ್ ಹೊರಗೆ ಬೈತಿದ್ದಾರೆ. ಒಳ್ಳೆ ಜಾಲ ಮಾಡ್ತಾ ಬರ್ತಾ ಇದಾಗುತ್ತೆ. ಯಾತಕ್ಕೆ ಪಾಪ ಬರೋದು ಏನರ್ಥ? ಪಾಪದಲ್ಲಿ 2 ವಿಧ. ಕೆಲವು ತಾತ್ಪರ್ಯ ಇರೋದಿಲ್ಲ. ಅವ್ನು ಹಾಳಾದನ್ನು ಬರಲಿಲ್ಲ ಅಂತಾರೆ. ಸಿಟ್ಟು ಬಂದಿರುತ್ತೆ, ಅದಕ್ಕೆಲ್ಲ ಲೆಕ್ಕ ಇಲ್ಲ. ಗೊತ್ತಾಯ್ತು? ಅಲ್ಲಿ ಅವೆಲ್ಲ ಮನಸ್ಸಲ್ಲಿ ಇಲ್ಲ. ಅವೆಲ್ಲ ಕೂಡ ಯಾವಾಗ ಇಂಟೆನ್ಷನಲ್ಲೇ ಹೇಳ್ತಾನೆ ಅವಾಗ ಏನಾಗುತ್ತೆ? ಅಲ್ಲಿ ಬಾಹ್ಯವಾಗಿ ಬೈತಿತ್ತಷ್ಟೇ. ಕೃಷ್ಣನ ಆ ಕ್ಷಣಕ್ಕೆ ಕೃಷ್ಣನ ಮೂಲ ರೂಪ ಮರೆತುಬಿಟ್ಟ. ಆಮೇಲೆ ನೋಡಿದ್ರೆ ಕೃಷ್ಣನಂತ ಗೊತ್ತಾಯ್ತು. ಘಟ್ಟಾಕರ್ಣಕರ ಪಿಶಾಚಿಗಳು ಹಾಗೇನೆ. ಕೃಷ್ಣ ಯಾರೋ ಅಂತ ತಿಳ್ಕೊಂಡು ನೀನು ಧ್ಯಾನ ಮಾಡೋ ಅಂತೆಲ್ಲ ಹೇಳ್ತಾ ಬರ್ತಾರೆ. ಆಮೇಲೆ ಕೃಷ್ಣನ ಅಯ್ಯೋ ಆತ್ಮ ಕೃಷ್ಣ ಅಂತ ಗೊತ್ತಾಯ್ತು. ಅವೆಲ್ಲ ದೊಡ್ಡ 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 ದೋಷಗಳಲ್ಲ ಅವೆಲ್ಲ. ಇಂಟೆನ್ಷನ್ಲಿ ಮಾಡಿದರೆ ಮಾತ್ರ ದೊಡ್ಡ ದೋಷ ಆಗೋದು. ಯುದ್ಧ ಮಾಡ್ತಾರೆ, 28 ದಿವಸ ಮಾಡ್ತಾರೆ ಯುದ್ಧ. ಅವೆಲ್ಲ ಕೌಂಟ್ ಆಗೋದಿಲ್ಲ. ಮಕ್ಕಳೇನೆ ಕಾಲು ತುಳ್ಕೊಂಡವ್ರು ಏನು ಅಂತ ಅನಿಸೋದೇ ಇಲ್ಲ. ಗೊತ್ತಾಯ್ತಾ? ಹುಡುಗರು ತುಳಿದ್ರೆ ಭಾರಿ ಸಿಟ್ಟು ಬರೋದು. ಅವನೇ ದೊಡ್ಡವ್ರ ಮೇಲೆ ತುಳಿದ್ರೆ ಸಿಟ್ಟು ಬರುತ್ತೆ. ಮಕ್ಕಳು ತುಳಿದ್ರೆ ದೊಡ್ಡವ್ರ ಮೇಲೆ ತುಳಿದ್ರೆ
ಮತ್ತು ಮುಖ ನೋಡೋದು ಸಿಟ್ಟು ಬರುತ್ತೆ. ಸಯೇವ ಅನ್ಯಸ್ವರೂಪೇಣ ನಾರಾಯಣ ಪರಾ ದೇವಾ ಏವಂ ತಾನಿ ಆಪ್ನುಯಂತ್ಯುತ. ಇಲ್ಲಿ ಯಾರು ಹೋಗ್ಲಿಕ್ಕೆ ಯಾರಿಗೆ ಸಾಧ್ಯ? ನಾರಾಯಣ ಪರಾ ದೇವಾ, ನಾರಾಯಣ ಪರಾದ ದೇವತೆಗಳು ಮಾತ್ರ. ಅಲ್ಲೂ ಕಂಪಾರ್ಟ್ಮೆಂಟ್ ಬೇರೆ ಬೇರೆ ಇದೆ. ಫಸ್ಟ್ ಕ್ಲಾಸ್ ಅವೆಲ್ಲ ಎಕಾನಮಿ ಕ್ಲಾಸಲ್ಲಿ ಹೋಗ್ತಾರಲ್ಲ, ಬಿಸ್ನೆಸ್ ಕ್ಲಾಸ್ ಬೇರೆ, ಅದರಲ್ಲಿ ವ್ಯತ್ಯಾಸ ಇದರಲ್ಲಿ ಇರ್ತಾರೆ. ಸಯೇವ ಅನ್ನು ನೋಡಿಕೊಂಡೇ ಇವೆಲ್ಲ ಕಾಪಿ ಮಾಡಿರೋದು, ಶಾಸ್ತ್ರ ವಿಚಾರ ನೋಡಿಕೊಂಡು. ಯಾವಾಗಲೂ ಕೂಡ ಕೆಲಸ ಮುಗಿದ ಮೇಲೆ ಟಾಟಾ ಮಾಡ್ತಾರಲ್ಲ, ಮಾಡಿಕೊಂಡೆ ಇಂದ ಕೈ ಬಿಟ್ಬಿಟ್ಟು ಅಷ್ಟೇ. ಸಯೇವಾನ್ಯ ಸ್ವರೂಪೇಣ ಶಕ್ರಲೋಕ ಸಮೀಪಕಃ ಇತ್ಯೋ ಯಜ್ಞಪುಮಾನ್ನಾಮ ಜ್ಞಾನಿನಾಂ ಗೃಹಿಣಾಂ ಪದಂ ಯತೀನಾಂ ಧ್ರುವಲೋಕಸ್ಥೋ ವನಿನಾಂ ಮೇರುಮಧ್ಯಗಃ ಆದಿತ್ಯಮಂಡಲಸ್ಥಸ್ತು ಜ್ಞಾನಿನಾಂ ಬ್ರಹ್ಮಚಾರಿಣಾಂ ಇತಿ ಬ್ರಹ್ಮಾಂಡೆ. ಪ್ರಸಂಗ ಮತ್ತು ಅನೇಕ ವಿಷಯ ಹೇಳ್ತಾರೆ. ಸಯೇವ ಅನ್ಯಸ್ವರೂಪೇಣ ಸಕಲ ಚಕ್ರಲೋಕ ಸಮೀಪಕಃ ಪರಮಾತ್ಮ ಅವೆಲ್ಲ ಆಗ್ಬಿಗಿತ್ತಲ್ಲಿದೆ. ಈ ಭೂಲೋಕದಲ್ಲೂ ಅನಂತ ಪ್ರಾಕೃತ ಲೋಕಗಳಲ್ಲೂ ಕೂಡ ಇಂದ್ರದೇವರಿಗೆ ಬ್ರಹ್ಮದೇವರದೆಲ್ಲ ಕಾಮನ್. ಇಂದ್ರದೇವರ ಹತ್ರ ಇದ್ದಾರೆ ಅಂದ ಮೇಲೆ ಉಪೇಂದ್ರ ರೂಪದಿಂದ ಇದ್ದಾನಲ್ಲ, ಆ ರೀತಿಯಲ್ಲಿ ಹತ್ರ ಇರ್ತಾನೆ. ಇಜ್ಜಃ ಯಜ್ಞ ಇಜ್ಜೋ ಮೆಹೇಜ್ಜಶ್ಚ ವಿಷ್ಣು ಸಹಸ್ರನಾಮದ ಪದ. ಇಜ್ಜಃ ಯಜ್ಞಪುಮಾನ್ನಾಮ ಜ್ಞಾನಿನಾಂ ಗೃಹಿಣಾಂ ಪದಂ. ಮುಂದೆ ಗೃಹಸ್ಥರಾದ ಜ್ಞಾನಿಗಳಿಗೆಲ್ಲ ಪರಮಾತ್ಮ ಇಜ್ಜಾಂಬ ರೂಪದಲ್ಲಿ ಹತ್ತಿರದಲ್ಲಿರ್ತಾನೆ. ಯತೀನಾಂ ಧ್ರುವಲೋಕಸ್ಥ, ಯತಿಗಳಿಗೆಲ್ಲ ಧ್ರುವಲೋಕದಲ್ಲಿ ಅಕಾಮಿಡೇಟ್ ಮಾಡ್ತಾರೆ ಅವರು. ವನಿನಾಂ ಮೇರು ಮಧ್ಯಗ, ವನಿನಾಂ ಅಂದರೆ ವಾನಪ್ರಸ್ಥರು. ವಾನಪ್ರಸ್ಥರು ಬ್ರಹ್ಮಚಾರಿ ಎಲ್ಲ ಆಶ್ರಮದವರು ವರ್ಣದವರಿಗೆಲ್ಲ ಹೇಳ್ತಾರೆ. ಮೇರು ಮಧ್ಯಗ, ಮೇರು ಪರ್ವತದ ಮಧ್ಯದಲ್ಲಿ ಅವರಿಗೆ ಜಾಗ ಇರುತ್ತೆ. ಆದಿತ್ಯ ಮಂಡಲಸ್ಥಸ್ತು ಜ್ಞಾನಿನಾಂ ಬ್ರಹ್ಮಚಾರಿನಾಂ, ಬ್ರಹ್ಮಚಾರಿಗಳಾದ ಜ್ಞಾನಿಗಳಿಗೆ ಸೂರ್ಯಮಂಡಲದಲ್ಲಿ ಕಾಣ್ತಾನೆ. ಈಗ ಪರಮಾತ್ಮ ಮತ್ತೇನು ವಾಪಸ್ಸಲ್ಲ, ಅದೇ ಹೇಳ್ತಿರೋದು. ಮೇರು ಪರ್ವತ ಬಂದೋಡಿ ಪದ ಏನಿದೆ ಅಲ್ಲಿ? ಯತೀನಾಂ ಆದಿತ್ಯ ಮಂಡಲಸ್ಥಸ್ತು ಮೇರು ಮಧ್ಯಗ ಅಂತ ಹೇಳಿ, ಮೇರು ಪರ್ವತದ ಮಧ್ಯದಲ್ಲಿ ಜಾಗ. ಅವೆಲ್ಲ ಕಂಫರ್ಟ್ಸ್ ಎಲ್ಲ ಕಾಮನ್, ಅದು ಏನು ವ್ಯತ್ಯಾಸ ಇಲ್ಲ. ಆದರೆ ಅವರವರ ವರ್ಣ ಆಶ್ರಮ ಎಲ್ಲ ನೋಡಿಕೊಂಡು ಅವರ ಆ ಜಾಗದಲ್ಲಿ ಅವ್ರನ್ನ ಇರಿಸಿರ್ತಾರೆ. ಎಲ್ಲಿವರೆಗೂ? ಬೆಳಗ್ಗೆ ಸಾಧನೆ ಮುಗಿದ ಮೇಲೆ ಮುಂದೆ ವೇಟಿಂಗ್ನಲ್ಲಿ ಅಲ್ಲಿರ್ತಾರೆ ಅವರು. ಗೋಲೋಕ ತುಂಬ ಲೋಕಗಳಿವೆ. ವಿಶೇಷ ಗೋಸೇವೆ ಇತ್ಯಾದಿ ಮಾಡಿದವರು ಸ್ಪೆಷಲ್ ಲೋಕ ಅಂತ ಲೋಕಗಳಲ್ಲಿ ಅವೆಲ್ಲ ಸಬ್ ಇದೆ ಲೋಕಗಳವೆಲ್ಲ. ತ್ರಿಪಾತ್ ಸಯೇವ ಭಗವಾನ್ ಸರ್ವಪ್ರಾಣಿಷು ಸಂಸ್ಥಿತ ನಿರನ್ನೇಷು ಚ ವಿದ್ವತ್ಸು ತ್ರಿದಶೇಷ್ವಿತರೇಷು ಚ ಇತಿ ಅಧ್ಯಾತ್ಮೇ. ತ್ರಿಪಾತ್ ಸ ಏವ ಭಗವಾನ್ ಸರ್ವಪ್ರಾಣಿಷು ಸಂಸ್ಥಿತ. ತ್ರಿಪಾತ್ ಅಂತ ಉಪಯೋಗಿಸಿದ್ದಾರೆ ಪುರುಷ ಸೂಕ್ತದಲ್ಲಿ. ತ್ರಿಪಾತ್ ಸ ತ್ರಿಪಾತ್ ಅಂದರೆ ಮೂರು ಪಾದಗಳು. ಸರ್ವಪ್ರಾಣಿಷು ಸಂಸ್ಥಿತ ಇಂಥ ಪರಮಾತ್ಮ ಎಲ್ಲ ಪ್ರಾಣಿಗಳಲ್ಲೂ ನೆಲೆಸಿದ್ದಾನೆ. ನಿರನ್ನೇಷು ಚ ವಿದ್ವತ್ಸು ತ್ರಿದಶೇಷು ಇತರೇಷು ಚ. ನಿರನ್ನೇಷು ಚ ವಿದ್ವತ್ಸು, ನಿರನ್ನೇಷು ಅಂದ್ರೇನು? ಅನ್ನ ತ್ಯಾಗ ಮಾಡಿದವರು, ಬೇರೆ ಬೇರೆ ರೀತಿಯಲ್ಲಿ ಆಹಾರ ಸ್ವೀಕಾರ ಮಾಡೋರು. ವಿದ್ವತ್ಸು ಜ್ಞಾನಿಗಳಲ್ಲಿ. ತ್ರಿದಶೇಷು ನಿರನ್ನರು, ನಿರಂಬದಕ್ಕೆ ಅನೇಕ ಅರ್ಥಗಳು. ಒಂದಿರನ್ನರು ಅಂತ ಹೇಳಿದ್ರೆ ಯಜ್ಞದಲ್ಲಿ ಹವಿರ್ಭಾಗ ಇಲ್ಲ ಅವರಿಗೆ, ಅಂಥವ್ರು. ಅದು ಹವಿರ್ಭಾಗ ಇರೋರು ಬೇರೆ ಇದ್ದಾರೆ. ತ್ರಿದಶೇಷು ಇತರೇಷು ಚ, ಎಲ್ಲರಲ್ಲೂ ಪರಮಾತ್ಮ ಇರೋದು ಕಾಮನ್ ಅದು. ಆದರೆ ರೂಪ ವ್ಯತ್ಯಾಸ ಇತ್ಯಾದಿಗಳಿರುತ್ತೆ. ಮತ್ತು ಒಂದು ರೂಪ ಅನಂತ ರೂಪ ಇರೋದರಿಂದ ಎಲ್ಲ ಕಡೆ ಎಲ್ಲ ರೂಪದಿಂದ ಇರ್ತಾನೆ. ಆದರೆ ಅವ್ರಿಗೆ ಕಾಣೋದು ಮಾತ್ರ ಹೇಗೆ ಕಾಣ್ತಾನೆ? ಅವ್ರ ಯೋಗ್ಯತೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಅಲ್ಲಿ ಕಾಣ್ತಾನೆ. ಅವು ಬೇಕಾಷ್ಟು ಜನ. ಹೌದು, ಅವಿಭಾಗ ಇಲ್ಲದೆ ಇರೋರೇ ಜಾಸ್ತಿ ಇರೋರಿಗಿಂತ. ಗೊತ್ತಾಯ್ತಾ? ತಸ್ಮಾತ್ ಹರೇರಂಡಮಭೂತ್ ಅಂಡಾದಪಿ ಚತುರ್ಮುಖ ಸ ವಿರಾಣ್ಣಾಮಕಸ್ತಸ್ಮಾತ್ ಅಧಿಕೋ ಹರಿರೇವತು. ತಸ್ಮಾತ್ ಹರೇಹೇ ಅಂಡಮಭೂತ್, ಅಂಡಾದಪಿ ಚತುರ್ಮುಖ. ಬ್ರಹ್ಮಾಂಡ ಸೃಷ್ಟಿ ಮಾಡಿದ ಪರಮಾತ್ಮನೇ, ಅದರಲ್ಲಿ ಬ್ರಹ್ಮದೇವರು ಹುಡ್ತಾರೆ. ಆಮೇಲೆ ಸ ವಿರಾಣ್ಣಾಮಕಃ, ವಿರಾಟ್ ಅಂತ ಬ್ರಹ್ಮದೇವರ ಹೆಸರು. ತಸ್ಮಾತ್ ಅಧಿಕೋ ಹರಿರೇವಚ. ಹೀಗೆ ಹರಿಯಿಂದ ಹುಟ್ಟು ಬರೋದ್ರಿಂದ ಹುಟ್ಟಿ ಬಂದವರು ದೊಡ್ಡವರು, ಹುಟ್ಟಿಸಿದವರು ದೊಡ್ಡವರು. ಆದ್ದರಿಂದ ಹರಿಯ ಸರ್ವೋತ್ತಮ. ಇದೆಲ್ಲ ಅನೇಕ ರೀತಿಯಲ್ಲಿ ಶ್ಲೋಕಗಳಿಗೆ ಕ್ಲಾರಿಫಿಕೇಶನ್. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ ಏನೋ ಮಹಾಭಾರತ. ಅವ್ರು ಮತ್ತೆ ರಜೆ 8 ಜನ ಇದ್ದೀರಾ? ಸುಳ್ಸುರೆ ಕೈ. ಸೊ ನಾಳೆ ರಜೆ. ಇದು ಮಹಾವಾಣಿ ರಜೆ ಕೊಟ್ಟಿಲ್ಲ, ಸಂಖ್ಯೆ ಕಡಿಮೆ ಇತ್ತು ಅಂತ ಕಾಣಿಸ್ತದಾಗ. ಎಲ್ಲ ಮಹಾವಾಣಿನೇ ಮಾಡೋರು ಎಲ್ಲ ಹೆಚ್ಚನ. ಮಹಾವಾಣಿ ಎಲ್ಲರೂ ಮಾಡಲೇಬೇಕು ಅಂತಿಲ್ಲಲ್ಲ, ಪ್ರತಿ ವರ್ಷ ಹಾಗೆ ಮಾಡಿಲ್ಲ. ಈ ಸರ್ತಿ ಎಲ್ಲ ಒಟ್ಟಿಗೆ ಸೇರಿಕೊಂಡಿದ್ದೆ. ಹೌದಾ? ಬೇಡ ಅಂತ ಹೇಳ್ತಿದ್ದಾರಲ್ಲ.